ಸ್ನೇಹಿತರೆ ನಮಸ್ಕಾರ. ನೋಡಿ, ಎಲ್ಲರಿಗೂ ಗೊತ್ತಿರುವಂತ ಸಾಮಾನ್ಯವಾದ ಒಂದು ಅದ್ಭುತವಾದಂತ ಔಷಧೀಯ ಸಸ್ಯ ಇದೆ. ಅದು ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಒಂದು ಸಣ್ಣ ಬೇದಿ ಹೊಟ್ಟೆ ನೋವಿನಿಂದ ಹಿಡಿದು ಮಹಿಳೆಯರ ಆರೋಗ್ಯ ಸಮಸ್ಯೆಯಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನ ವಹಿಸುವಂಥದ್ದು. ಎಲ್ಲರೂ ನೋಡಿದಿರಿ, ಅದು ಹಣ್ಣಿನ ರೂಪದಲ್ಲಿ ತಾವೆಲ್ಲರೂ ತಿಂದಿರಬಹುದು, ತಿಂದೇನೂ ಇರಬಹುದು. ಹೆಸರು ಮಾತ್ರ ಎಲ್ಲರೂ ಕೇಳಿದ್ದೀವಿ. ದಾಳಿಂಬೆ ಹಣ್ಣು, ದಾಳಿಂಬೆ ಗಿಡ. ಇದು ಹಣ್ಣು ಉಪಯೋಗಕ್ಕೆ ಬರ್ತದೆ, ಹಣ್ಣಿನ ಸಿಪ್ಪೆ ಉಪಯೋಗಕ್ಕೆ ಬರ್ತದೆ, ಎಲೆಗಳು ಉಪಯೋಗಕ್ಕೆ ಬರ್ತದೆ. ಹೀಗೆ ಅದರ ಎಲ್ಲ ಭಾಗಗಳು ಔಷಧೀಯ ಗುಣಗಳಿಂದ ಕೂಡಿರುವಂಥದ್ದು. ಇವತ್ತು ಪ್ರಕೃತಿ ದತ್ತವಾಗಿ ಆಗ್ಬೇಕಾದಂತ ಒಂದು ಹೆರಿಗೆಯನ್ನ ನಾವು ಇವತ್ತು ಸಿಜರಿನ್ ಮೂಲಕ ಮಾಡಿಸುವಂಥದ್ದು ಈಗ ಒಂದು ರೀತಿ ವಾಡಿಕೆಯಾಗಿ ಹೋಗಿದೆ. ಯಾರು ಸಹ ಸಹಜವಾದ ಹೆರಿಗೆ ಅನ್ನುವಂಥದ್ದು ಇಲ್ವೇ ಇಲ್ಲ. ಆದ್ರೆ ಈ ದಾಳಿಂಬೆ ಹಣ್ಣು ಅನ್ನುವಂಥದ್ದು ಸಹಜವಾದ ಹೆರಿಗೆಯನ್ನ ಸುಲಭವಾಗಿ ಆಗುವಂತ ಅದ್ಭುತವಾದಂತ ಗುಣವನ್ನ ದಾಳಿಂಬೆ ಹಣ್ಣು ಹೊಂದಿದೆ. ನೀವ್ ಹೇಳ್ಬೋದು, ನಾವು ದಾಳಿಂಬೆ ಹಣ್ಣು ತಿಂತಾ ಇದ್ದೀವಿ ಅಂತೇಳಿ. ದಾಳಿಂಬೆ ಹಣ್ಣು ತಿನ್ನೋದೇ ಬೇರೆ, ಅದರ ರಸವನ್ನ ಕುಡಿಯುವಂಥದ್ದೇ ಬೇರೆ. ಆ ದಾಳಿಂಬೆ ಹಣ್ಣಿನ ಒಳಗಿರ್ತಕ್ಕಂಥ ಏನು ಬೀಜಗಳು ಇರುತ್ತಲ್ಲ, ಆ ಬೀಜಗಳನ್ನ ತಕ್ಕೊಂಡು ಅದರ ರಸವನ್ನ ತೆಗಿಬೇಕು. ಅದರಲ್ಲಿ ಬಹಳ ಸುಲಭ. ಕಲ್ಲಂಗಡಿ ಹಣ್ಣಿನಲ್ಲಿ ಯಾವ ರೀತಿ ರಸ ಬರುತ್ತದೋ ಅದೇ ರೀತಿಯಾಗಿ ರಸ ಬರುತ್ತದೆ. ಆ ರಸವನ್ನ ನಿಮಗೆ ಗರ್ಭಧಾರಣೆ ಆಗಿದೆ ಅಂತೇಳಿ ಮನವರಿಕೆ ಆದ ತಕ್ಷಣ ಪ್ರತಿನಿತ್ಯ 1 ಲೋಟ ದಾಳಿಂಬೆ ಹಣ್ಣಿನ ರಸವನ್ನ ನೀವು ಕುಡಿತಾ ಬಂದ್ರೆ ಆ ಗರ್ಭಧಾರಣೆ ಆದಂತ ಸಂದರ್ಭದಲ್ಲಿ ಬರುವಂತ ವಾಂತಿ ಇರಬಹುದು, ಹೊಟ್ಟೆ ನೋವು ಇರಬಹುದು, ಬೇರೆ ಬೇರೆ ಯಾವುದೇ ಸಮಸ್ಯೆಗಳು ಬರದಂಗೆ ಅದು ನಿವಾರಣೆಯನ್ನ ಮಾಡುತ್ತದೆ. ಹಾಗೂ ತಾಯಿ ಮತ್ತು ಮಗುವಿನ ಆರೋಗ್ಯ ಬಹಳ ಚೆನ್ನಾಗಿ ವೃದ್ಧಿಯಾಗ್ತದೆ. ಹಾಗೇನೆ ಸುಲಭವಾಗಿ ಸಹಜವಾದಂತ ಹೆರಿಗೆ ಆಗಲಿಕ್ಕೆ ಈ ದಾಳಿಂಬೆ ಹಣ್ಣಿನ ರಸ ಬಹಳ ಅದ್ಭುತವಾದ ಕೊಡುಗೆಯನ್ನ ಕೊಡುತ್ತದೆ. ನಾನು ನನ್ನ ಮನೆ ಮದ್ದಿನ ಉಪನ್ಯಾಸಗಳಲ್ಲಿ ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅದನ್ನ ಮಾಹಿತಿ ತಗೊಂಡು ಉಪಯೋಗಿಸಿ ಬಹಳ ಸಂತೋಷ ಪಟ್ಟಿರುವಂತ ತಾಯಂದಿರು ಸಹ ಇವತ್ತು ನನಗೆ ದೂರವಾಣಿ ಮೂಲಕ ಮಾಹಿತಿಯನ್ನು ಕೊಟ್ಟಿರುವಂತದ್ದು ನನಗೆ ಬಹಳ ಸಂತೋಷವನ್ನ ಉಂಟು ಮಾಡಿರುವಂತದ್ದು. ನೀವು ಮಾಡ್ಬೇಕಾದಿಷ್ಟೇ, ಆ ದಾಳಿಂಬೆ ಬೀಜಗಳನ್ನ ಒಂದು ತಟ್ಟೆಯಲ್ಲೋ ಅಥವಾ ಒಂದು ಬಟ್ಲಲ್ಲೋ ಹಾಕೊಂಡು ಒಂದಿಷ್ಟು ಹಿಂಗ್ ಒಂದು ಲೋಟದಲ್ಲೇ ಅದನ್ನು ಕ್ರಶ್ ಮಾಡಿದ್ರೆ ಸಾಕು, ಅದರಲ್ಲಿ ಕಲ್ಲಂಗಡಿ ಹಣ್ಣಿನ ರಸ ಬಂದಂಗೆ ಬರ್ತದೆ. ದಿವಸಕ್ಕೆ 1 ಲೋಟ ರಸ, 1 ಹಣ್ಣಿನ ರಸ ಕುಡಿದ್ರೆ ಸಾಕು. ನಿಮ್ಮ ತಾಯಿ ಮತ್ತು ಒಳಗಿರುವಂತ ಆ ಶಿಶುವಿನ ಆರೋಗ್ಯವನ್ನ ಬಹಳ ಅತ್ಯದ್ಭುತವಾಗಿ ಕಾಪಾಡುವಂತ ವಿಶೇಷವಾದಂತ ಗುಣ ಇದರಲ್ಲಿದೆ. ಇದನ್ನ ಪ್ರತಿನಿತ್ಯ ಉಪಯೋಗಿಸಿದರೆ ಸಾಕು. ನೀವು ಯಾವ ವೈದ್ಯರ ಹತ್ರ ಸಲಹೆಯನ್ನ ತಗೊಳ್ಳೋದು ಬೇಕಿಲ್ಲ, ವೈದ್ಯರ ಬಳಿಗೆ ಹೋಗದೇ ಬೇಕಿಲ್ಲ. ಅನಾವಶ್ಯಕವಾಗಿ ನೀವೇನು ನಿರಂತರವಾಗಿ ವೈದ್ಯರ ಸಲಹೆಯನ್ನ ಪಡಿತಾ ಇರ್ತೀರಿ, ಅದರ ಅವಶ್ಯಕತೆನೆ ಬರಲ್ಲ. ಆದ್ರೂ ಸಹ ನೀವು ವೈದ್ಯರನ್ನ ಭೇಟಿ ಆಗೋದ್ ಬೇಡ ಅಂತ ಹೇಳಲ್ಲ, ನೀವು ಸಂದರ್ಭ ಬಂದಾಗ ಭೇಟಿ ಆಗ್ರಿ. ಆದ್ರೆ ಅನಾವಶ್ಯಕವಾಗಿ ನಿರಂತರವಾಗಿ ನಾವು ಸೇವಿಸುವಂತ ಮಾತ್ರೆಗಳಿಂದ ಮಗುವಿನ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಉಂಟಾಗುವಂತ ಸಾಧ್ಯತೆ ಇರ್ತದೆ. ಈ ದಾಳಿಂಬೆ ಹಣ್ಣಿನ ರಸವನ್ನ ನೀವು ನಿರಂತರವಾಗಿ ಸೇವನೆ ಮಾಡ್ತಾ ಬನ್ನಿ. ನಿಮ್ಮ ತಾಯಿ ಮತ್ತು ಮಗುವಿನ ಎಲ್ಲ ಆರೋಗ್ಯ ಸಮಸ್ಯೆಗಳನ್ನು ಕಾಪಾಡಿ ಯಾವುದೇ ಆರೋಗ್ಯ ಸಮಸ್ಯೆ ಬರದ ರೀತಿಯಲ್ಲಿ ಆರೋಗ್ಯವನ್ನು ವೃದ್ಧಿಸಿ ಸುಲಭವಾದ ಹೆರಿಗೆ ಆಗಲಿಕ್ಕೆ ಇದು ಸಹಕಾರವನ್ನು ಮಾಡುತ್ತದೆ. ಹಾಗೇನೆ ದಾಳಿಂಬೆ ಸಿಪ್ಪೆನೂ ಸಹ ಔಷಧಿಯ ಗುಣವನ್ನ ಹೊಂದಿದೆ. ಅದು ಸಾಮಾನ್ಯವಾಗಿ ಬರುವಂತ ಬೇದಿ ಮತ್ತು ಹೊಟ್ಟೆ ನೋವನ್ನ ನಿವಾರಣೆ ಮಾಡುವಂತ ವಿಶೇಷವಾದಂತ ಗುಣ ದಾಳಿಂಬೆ ಸಿಪ್ಪೆಯಲ್ಲಿ ಇದೆ, ಹಣ್ಣಿನ ಸಿಪ್ಪೆಯಲ್ಲಿ. ಅದನ್ನ ನೀವು ಒಣಗಿಸಿಟ್ಕೊಂಡ್ರೆ
ಆ ಸಿಪ್ಪೆಯ ಕಷಾಯವನ್ನ ಮಾಡಿ ಸೇವನೆ ಮಾಡಿದ್ರೆ ಸಾಮಾನ್ಯವಾಗಿ ಬರುವಂತ ಬೇದಿ ಮತ್ತು ಹೊಟ್ಟೆ ನೋವು ನಿವಾರಣೆ ಆಗ್ತದೆ. ಇಂಥ ಅನೇಕ ಔಷಧೀಯ ಗುಣಗಳು ಈ ದಾಳಿಂಬೆ ಹಣ್ಣಿನಲ್ಲಿದೆ. ಆದ್ರೆ ಈಗಿನ ದಾಳಿಂಬೆ ಹಣ್ಣಿನ ಬಗ್ಗೆ ತಾವುಗಳು ಎಚ್ಚರವನ್ನು ಸಹ ವಹಿಸುವಂಥದ್ದು ಅವಶ್ಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಇವತ್ತಿನ ದಾಳಿಂಬೆ ಹಣ್ಣು ವಿಷಕ್ಕೆ ಸಮಾನವಾಗಿರುವಂತ ಗುಣವನ್ನ ಹೊಂದಿದೆ. ಅದನ್ನು ಸಹ ನೀವು ತಿಳ್ಕೋಬೇಕು. ಹಾಗೆ ಮಾರ್ಕೆಟ್ ಅಲ್ಲಿ ಸಿಗುವಂತ ದಾಳಿಂಬೆ ಹಣ್ಣನ್ನು ತಂದು ನೀವೇನಾದ್ರೂ ಉಪಯೋಗಿಸಿದ್ರೆ ಅದು ಮತ್ತೆ ದುಷ್ಪರಿಣಾಮಗಳಿಗೂ ಕಾರಣ ಆಗ್ತದೆ. ಆದ್ರಿಂದ ಮನೆಯ ಹತ್ರನೇ ಒಂದೇ ಒಂದು ಗಿಡವನ್ನ ನೀವು ಸಾಕೊಂಡ್ರೆ ಸಾಕು. ಅದಕ್ಕೆ ಯಾವುದೇ ರಾಸಾಯನಿಕಗಳನ್ನ ಸಿಂಪರಣೆ ಮಾಡದೇನೆ ಬೇವಿನ ಎಣ್ಣೆ ಅಥವಾ ಹೊಂಗೆ ಎಣ್ಣೆ ಅಥವಾ ಬೇವಿನ ಎಲೆ ಕಷಾಯ, ಗೋಮೂತ್ರ ಇಂಥವುಗಳನ್ನ ಸಿಂಪರಣೆ ಮಾಡಿ ಬೆಳೆದಂತ ದಾಳಿಂಬೆ ಹಣ್ಣನ್ನ ಉಪಯೋಗಿಸ್ಬೇಕು ಅನ್ನೋದು ತಮ್ಮ ಗಮನದಲ್ಲಿ ಇರ್ಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ನಿಮ್ ಗಮನಕ್ಕೆ ತರ್ತೇನೆ. ಯಾಕೆಂದ್ರೆ ಕೆಲವೊಂದು ಮಾರುಕಟ್ಟೆಯಲ್ಲಿ ಸಿಗುವಂತ ಹಣ್ಣುಗಳು ಇವತ್ತು ವಾಣಿಜ್ಯ ಉದ್ದೇಶವನ್ನ ಇಟ್ಕೊಂಡು ಬೆಳೆಯೋದ್ರಿಂದ ಅವರು ಕ್ರಿಮಿಕೀಟಗಳನ್ನ ಅವುಗಳನ್ನು ರಕ್ಷಣೆ ಮಾಡ್ಲಿಕ್ಕಾಗಿ ಯಥೇಚ್ಛವಾಗಿ ವಿಷಕಾರಿಯಾದಂತ ರಾಸಾಯನಿಕಗಳನ್ನ ಸಿಂಪರಣೆ ಮಾಡ್ತಾರೆ. ಅವು ನಮ್ಮ ಆರೋಗ್ಯ ಸಮಸ್ಯೆಗಳಿಗೂ ಕಾರಣ, ಅನೇಕ ಆರೋಗ್ಯ ಸಮಸ್ಯೆಗಳು ಬರ್ಲಿಕ್ಕೆ ಕಾರಣ ಆಗ್ತವೆ. ಆದ್ರಿಂದ ಸಾವಯವದಲ್ಲಿ ಬೆಳೆಯುವಂತವ್ರು ಕಷ್ಟ. ಆದ್ರಿಂದ ನಮ್ಮ ಮನೆ ಹತ್ರನೇ ಜಾಗ ಇರುವಂತವ್ರು ಒಂದು ಗಿಡವನ್ನ ಸಾಕಿದ್ರೆ ಸಾಕು, 4-5 ತಿಂಗಳು 6 ತಿಂಗಳಲ್ಲಿ ಅದು ಫಲವನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ದಾಳಿಂಬೆ ಗಿಡ ಅಥವಾ 1 ವರ್ಷದಲ್ಲಿ ಕೊಡ್ಬೋದು. ಅಂತ ಗಿಡದಿಂದ ಸಿಕ್ಕಂತ ಹಣ್ಣಿನ ರಸವನ್ನ ಮಾತ್ರ ಸೇವನೆ ಮಾಡಬೇಕು. ಮಾರುಕಟ್ಟೆಯಲ್ಲಿ ಸಿಗುವಂತ ದಾಳಿಂಬೆ ಹಣ್ಣಿನ ರಸವನ್ನ ಯಾವುದೇ ಕಾರಣಕ್ಕೂ ಸೇವನೆ ಮಾಡಬಾರ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತೇನೆ. ಹಾಗೇನೆ ದಾಳಿಂಬೆ ಹಣ್ಣಿನಲ್ಲಿ ನೀವು ಹಣ್ಣು ತಿಂತೀವಿ ಅದರಿಂದನೇ ಆ ಗುಣ ಸಿಗಲ್ಲ ಅನ್ನಬಹುದು. ಆದ್ರೆ ನೋಡಿ, ಇಲ್ಲಿ ನಾನು ನಿಮಗೆ ಹಣ್ಣಿನಿಂದ ಆ ರಸವನ್ನ ತೆಗೆಯೋದನ್ನ ತೋರಿಸ್ತೀನಿ. ತೆಗೆದು ಆ ರೀತಿ ರಸವನ್ನ ಸೇವನೆ ಮಾಡಿದ್ರೆ ಗರ್ಭವತಿಯಾದಂತ ಆ ಹೆಣ್ಣು ಮಗು ಆ ರಸವನ್ನ ಸೇವನೆ ಮಾಡಿದ್ರೆ ಅದ್ಭುತವಾದ ಗುಣ ಅದರಿಂದ ಸಿಗ್ತದೆ. ಇಲ್ಲಿ ನೋಡಿ, ಈ ತರ ಇವನ್ನ ಬೀಜವನ್ನ ತಕ್ಕೋಬೇಕು. ಇಲ್ಲಿ ನೋಡಿ, ಇದನ್ನ ಮಿಕ್ಸಿಗೆ ಹಾಕಬಾರ್ದು, ಈ ತರನೇ ತಕ್ಕೋಬೇಕು. ಬಹಳ ಸುಲಭವಾಗಿ ರಸ ಬರ್ತದೆ ಇದರಲ್ಲಿ. ಇದನ್ನ ಏನು ಮಿಕ್ಸಿಗೆ ಹಾಕೋ ಅವಶ್ಯಕತೆ ಇರಲ್ಲ. ನೋಡಿ, ಈ ತರ ಬೀಜಗಳನ್ನು ಒಂದು ಇದರಲ್ಲಿ ಹಾಕೊಂಡು ಸುಮ್ಮನೆ ಹಿಂಗಂದ್ರೆ ಸಾಕು, ಅವು ರಸ ಬಿಟ್ಕೊಳುತ್ತೆ. ಇಲ್ಲಿ ನೋಡಿ, ಕಲ್ಲಂಗಡಿ ಹಣ್ಣಲ್ಲಿ ಯಾವ ರೀತಿ ರಸ ಬರ್ತದೋ ಅದೇ ರೀತಿ ಇದರಲ್ಲೂ ರಸ ಬರುತ್ತೆ. ಈ ತರ ಒಂದು ಲೋಟ ತಗೊಂಡು ನೀವು ಕ್ರಶ್ ಮಾಡಿದ್ರೆ ಸಾಕು, ಅದು ರಸ ಬಿಟ್ಕೊಳುತ್ತೆ. ಈ ರಸವನ್ನ ಸೇವನೆ ಮಾಡೋದ್ರಿಂದ ಆ ಒಂದು ಔಷಧೀಯ ಗುಣ ನಿಮ್ಮ ದೇಹಕ್ಕೆ ಸಿಗ್ತದೆ. ಹಾಗೆ ಹಣ್ಣು ತಿಂದ್ರೆ ಸಿಗಲ್ಲ. ಈ ರೀತಿನೇ ತಿನ್ಬೇಕು, ರಸವನ್ನ ಮಾಡಿಕೊಂಡೇ ಕುಡಿಬೇಕು. ಸಾಧ್ಯವಾದಂತ ಒಂದು ಗರ್ಭಿಣಿಯರ ವಾಕರಿಕೆ ಇದರಿಂದ ನಿಲ್ತದೆ. ಹಾಗೂ ತಾಯಿ ಮತ್ತು ಮಗುವಿನ ಆರೋಗ್ಯ ರೋಗ ಮುಕ್ತವಾಗಿ ಆರೋಗ್ಯವನ್ನ ಕೊಡುವಂತ ವಿಶೇಷವಾದಂತ ಗುಣ ಇದರಲ್ಲಿದೆ. ನೋಡಿ, ಈ ತರ ಕ್ರಶ್ ಮಾಡಿದ್ರೆ ಸಾಕು, ನೀವು ಮಿಕ್ಸಿಗೆ ಹಾಕಬಾರ್ದು. ಇದನ್ನ ಬೀಜ ಎಲ್ಲ ಪುಡಿ ಆಗಿಬಿಡುತ್ತೆ. ಅದರಿಂದ ಈಗ ನೋಡಿ, ಇದೇ ತರ ಒಂಚೂರು ಕ್ರಶ್ ಮಾಡಿದ್ರೆ ಸಾಕು, ಅದರ ರಸ ಯಾವ ರೀತಿ ಬಿಟ್ಕೊಂಡಿದೆ ನೋಡಿ. ಆ ಕಲ್ಲಂಗಡಿ ಎಣ್ಣೆಯಲ್ಲಿ ಯಾವ ರೀತಿ ರಸ ಬರ್ತದೋ ಅದೇ ರೀತಿಯಾಗಿ ಇದರಲ್ಲಿ ರಸ ಬಂದಿದೆ. ಈ ರಸವನ್ನ ನೀವು ಸೋಚ್ಕೋಬೇಕು. ಈ ರೀತಿ ಈ ದಾಳಿಂಬೆ ಹಣ್ಣಿನ ಒಳಗಿನ ಬೀಜಗಳನ್ನು ತಕ್ಕೊಂಡು ಈಗ ನಾನು ಮಾಡಿದ ಹಾಗೆ ಕ್ರಶ್ ಮಾಡಿಕೊಂಡು ಆ ರಸವನ್ನ ಸೋಚ್ಕೊಬೇಕು. ಸೋಚ್ಕೊಂಡು ಬರೀ ರಸವನ್ನೇ ದಿವಸಕ್ಕೆ 1 ಹಣ್ಣಿನ ರಸ ಕುಡಿದ್ರೆ ಸಾಕು, ಅದ್ಭುತವಾದ ಆರೋಗ್ಯವನ್ನ ಕೊಡ್ತದೆ. ತಾಯಿ ಮಗುವಿನ ಆರೋಗ್ಯ ತುಂಬಾ ಚೆನ್ನಾಗಿ ಆರೋಗ್ಯಭರಿತ ಜೀವನಕ್ಕೆ ನಾಂದಿ ಆಗ್ತದೆ. ಹಾಗೇನೆ ಸುಲಭವಾದಂತ ಹೆರಿಗೆ, ನಾರ್ಮಲ್ ಡೆಲಿವರಿ ಅನ್ನೋದು ಈಗ ಪ್ರೂಫ್ ಆಗಿದೆ. ಅಂತ ಸಹಜ ಹೆರಿಗೆಗೆ ಇದು ಅದ್ಭುತವಾದ ಕೊಡುಗೆಯನ್ನು ಕೊಡ್ತದೆ. ಯಾವ ಭಯ ಪಡೋ ಅವಶ್ಯಕತೆ ಇರಲ್ಲ. ವೈದ್ಯರ ಸಲಹೆಯನ್ನು ಪಡ್ಕೋಬಹುದು. ಹಾಗೇನೆ ನೀವು ಧೈರ್ಯವಾಗಿ ಇರಬಹುದು ಅನ್ನುವಂತ ಮಾತನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ತರ್ತಾ ಇದ್ದೇನೆ.